ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದಾಗಿ ನೂತನ ಕ್ಷೇತ್ರದ ಶಿಕ್ಷಣಾಧಿಕಾರಿ ಪಿ. ಸ್ವಾಮಿ ಅವರು ಮಹತ್ವದ ಯೋಜನೆ ರೂಪಿಸಿದ್ದಾರೆ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ವಾಸ್ತವ್ಯ ಹೂಡಿ ಶಾಲೆಗಳ ವಾಸ್ತವ ಸ್ಥಿತಿಯನ್ನು ಅರಿತು ಪೋಷಕರೊಂದಿಗೆ ನೇರವಾಗಿ ಸಂವಾದ ನಡೆಸುವುದರ ಮೂಲಕ ಸರ್ಕಾರಿ ಶಾಲೆಗಳ ಬಗ್ಗೆ ವಿಶ್ವಾಸ ಮೂಡಿಸಲು ಅವರು ಸಂಕಲ್ಪ ವ್ಯಕ್ತಪಡಿಸಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯವರು ಆಗಿರುವಂತಹ ಪಿ. ಸ್ವಾಮಿ ಅವರು ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಿಸಲು ಸಮುದಾಯ ಪೋಷಕರು ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಗಳ ಸಹಕಾರ ಅತ್ಯಗತ್ಯ ಎಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿರುವುದು ಸವಾಲಿನ ವಿಷಯವಾಗಿದೆ. ಈ ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನೇಕ ವಿದ್ಯಾರ್ಥಿಗಳು ಇಂದು ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿರುವುದನ್ನು ಪೋಷಕರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಮಟ್ಟವನ್ನು ಮತ್ತಷ್ಟು ಉತ್ತಮಗೊಳಿಸಲು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಶಿಕ್ಷಕರಿಗೆ ವಿಶೇಷ ತರಬೇತಿ ಕೊಡಲಾಗಿದೆ. ಜೊತೆಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ಬೋಧನೆ, ಗುಣಮಟ್ಟದ ಶಿಕ್ಷಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ಸ್ವತಃ ವಿಶೇಷ ಚೇತನರಾಗಿದ್ದರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಅರ್ಥಪೂರ್ಣ ಬದಲಾವಣೆ ತರಬೇಕೆಂಬ ದೃಢ ಸಂಕಲ್ಪ ಹೊಂದಿರುವ ಪಿ. ಸ್ವಾಮಿ ಅವರು ಸರ್ಕಾರದ ಯೋಜನೆಗಳು, ಶಿಕ್ಷಕರ ಸಮರ್ಪಣೆ, ಇಲಾಖೆಯ ಸಿಬ್ಬಂದಿ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಗಳ ಸಹಕಾರದೊಂದಿಗೆ ಸರ್ಕಾರಿ ಶಾಲೆಗಳಿಗೆ ಹೊಸ ಸ್ಪರ್ಶ ಕೊಡಲಾಗಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಗೋಲ್ ಸೆಟ್ಟಿಂಗ್ ಬಗ್ಗೆ ನಾನು ಮುಖ್ಯ ಶಿಕ್ಷಕನಾಗಿ ಒಂದು 15 ವರ್ಷ ಕೆಲಸ ಮಾಡಿದ್ದಾಗ ಮಕ್ಕಳಲ್ಲಿ ಒಂದು ದೊಡ್ಡ ಗುರಿಗಳನ್ನು ಕಟ್ಕೊಳ್ಳುವಂಥದ್ದು ಇವತ್ತು ಕಡಿಮೆ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಯಾವುದೋ ಸಣ್ಣ ಪುಟ್ಟ PUC ಡಿಗ್ರಿ ಇಷ್ಟಕ್ಕೆ ಸೀಮಿತ ಆಗ್ತಾ ಇದೆ. ಅದಕ್ಕೆ ಅವ್ರಿಗೆ ಸ್ಪರ್ಧಾತ್ಮಕ ಮನೋಭಾವದಲ್ಲಿ ಇವತ್ತಿನ ಒಂದು ಪೈಪೋಟಿ ಜಗತ್ತು ಹೇಗಿದೆ ಅದ್ರ ಬಗ್ಗೆ ಮಕ್ಕಳಲ್ಲಿ ಒಂದಷ್ಟು ಗುಣಮಟ್ಟವನ್ನು ಹೆಚ್ಚಿಸಿ ಉನ್ನತ ಅಭ್ಯಾಸದಲ್ಲಿ ಅವರು ಹೆಚ್ಚು ತೊಡಗುವಂತೆ ಒಂದು ಮಾಡಬೇಕು ಅನ್ನುವಂಥದ್ದು. ಮತ್ತು ಈ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ನಾವು ಒಂದು ಸಂಬಂಧಗಳನ್ನು ಹೆಚ್ಚಿಸಬೇಕು. ವಿದ್ಯಾರ್ಥಿಗಳು ಇವತ್ತು ಶಿಕ್ಷಕರನ್ನ ಕಂಡ್ರೆ ಗೌರವ ಅಥವಾ ಏನು ಒಂದು ಮಾನವೀಯ ಮೌಲ್ಯಗಳು ಇದೆಲ್ಲವೂ ಇವತ್ತು ಕಡಿಮೆ ಆಗ್ತಾ ಇದೆ. ಅದ್ರ ಬಗ್ಗೆಯೂ ನನಗೆ ಆಸಕ್ತಿ ಇದೆ. ಜೊತೆಗೆ ಶಾಲೆಗಳನ್ನು ಹೆಚ್ಚು ಬಲವರ್ಧನೆ ಮಾಡುವಂಥದ್ದು, ಅದು ಭೌತಿಕವಾಗಿ ಮತ್ತು ಮೂಲಭೂತ ಸೌಲಭ್ಯಗಳೇ ಇರಬಹುದು, ಅದಕ್ಕೆ ಏನೇನು ಶಾಲೆಗಳಿಗೆ ಏನೇನು ಕೊಡಬೇಕಾಗತ್ತೆ, ಯಾವ್ಯಾವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಪರಿಶೀಲನೆ ಮಾಡಿ ಅದಕ್ಕೆ ಏನೇನೆಲ್ಲ ಕಾರ್ಯಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಇರುವಂಥದ್ದು. ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಸ್ಕಾಲರ್ಶಿಪ್ಸ್ ಪ್ರೋಗ್ರಾಮ್ಸ್ ಇದೆ, NMMS, NTSC ಈ ಥರದ್ದೆಲ್ಲ ಎಕ್ಸಾಮ್ಸ್ ಇದೆ. ಆ ಪ್ರತಿಭಾನ್ವಿತ ಪರೀಕ್ಷೆಗಳ ಮೂಲಕ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ನ ಕೊಡಿಸೋದಕ್ಕೆ ನಮ್ಮ ಬ್ಲಾಕ್ನಲ್ಲಿ ಹೆಚ್ಚು NMMS ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವಂತೆ ಮಕ್ಕಳಿಗೆ ಒಂದು ಪ್ರೇರೇಪಣೆಯನ್ನು ಮಾಡುವಂಥದ್ದು. ಮತ್ತು ಬರೀ ಪರಿಮಾಣಾತ್ಮಕ ಫಲಿತಾಂಶ SSLC ಇದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಗುಣಮಟ್ಟದ ಫಲಿತಾಂಶಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಇವಾಗ ಎಷ್ಟೋ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ, ಆದರೆ ಒಂದು ಅರ್ಜಿ ಬರೀರಿ ಯಾವುದಾರ ವಿಷಯಕ್ಕೆ ಅಂತಂದರೆ ಒಂದು ಅರ್ಜಿ ಬರೆಯೋದಕ್ಕೂ ಕಷ್ಟಪಡುವಂಥ ವಿದ್ಯಾರ್ಥಿಗಳನ್ನ ನಾವು ನೋಡ್ತಿರ್ತೀವಿ. ಹಾಗಾಗಿ ನಿಜವಾಗಿಯೂ ಕೂಡ ಒಂದು ವಿದ್ಯಾರ್ಥಿ ಅವನು ಗುಣಮಟ್ಟದಿಂದ ಕಲಿತು ಅವನಿಗೆ ಒಂದು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಸ್ಕೊಡೋಕ್ಕೆ ನಾವು ಭಾಳ ಪ್ರಯತ್ನ ಮಾಡಬೇಕು. ಅಕಾಡೆಮಿಕ್ ಸೆಕ್ಷನ್ಗೆ ನಾನು ತುಂಬ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ, ಅದನ್ನು ನಾನು ಗಮನಿಸ್ತೀನಿ. ಶಿಕ್ಷಕರಲ್ಲಿ ಯಾವುದೇ ಹೊರೆಯಾಗದಂತೆ ಶಿಕ್ಷಕರಿಗೂ ಕೂಡ ಅವರ ಈ ಒಂದು ಬ್ಲಾಕ್ನಲ್ಲಿ ಶಿಕ್ಷಕರೆಲ್ಲ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ ತಗೊಂಡಿದ್ದೀನಿ. ಹಾಗಾಗಿ ಎಲ್ಲ ಶಿಕ್ಷಕರಿಗೂ ಮಾರ್ಗದರ್ಶನ ಮಾಡುವುದರ ಮೂಲಕ, ಅವರ ಸಲಹೆಗಳನ್ನು ಸ್ವೀಕರಿಸುವುದರ ಮೂಲಕ, ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಶಿಕ್ಷಕರಿಗೂ ಕೂಡ ಹೆಚ್ಚಿನ ಒಂದು ಮಾರ್ಗದರ್ಶನ ಸಿಕ್ಕಿ ವಿದ್ಯಾರ್ಥಿಗಳಲ್ಲಿ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸೋದಕ್ಕೆ ನನ್ನ ಅವಧಿಯಲ್ಲಿ ಪ್ರಯತ್ನ ಮಾಡ್ತೀನಿ. ಮಕ್ಕಳ ರೇಷಿಯೋ, ಮಕ್ಕಳು ಎಷ್ಟು ಜನ ಇದ್ದಾರೆ, ಅಲ್ಲಿ ಆ ಗ್ರಾಮದ ಮಕ್ಕಳು ಎಷ್ಟಿದ್ದಾರೆ ಅನ್ನೋದು ಅಂಕಿ ಸಂಖ್ಯೆಗಳು ಕೂಡ ಮುಖ್ಯ ಆಗುತ್ತೆ. ನನ್ನ ಅನಿಸಿಕೆ, ಒಂದು ಗ್ರಾಮದಲ್ಲಿ ಪೋಷಕರ ಸಭೆಗಳನ್ನು ಮಾಡುವಾಗ ನಾನು ಭಾಗವಹಿಸಿ ಮತ್ತು ಊರಿನ ಏನು ಈ ಒಂದು ದಾಖಲಾತಿಯನ್ನು ಹೆಚ್ಚಿಸೋದಕ್ಕೆ ಜಾಥಾಗಳನ್ನು ಹೊರಡಿಸುವಂಥ ಸಂದರ್ಭಗಳನ್ನು ನಾನು ಭಾಗವಹಿಸಿ, ನನಗೊಂದು ಕನಸಿದೆ ಏನಂದರೆ ಅದಕ್ಕೇನಾದರೂ ಪ್ರೋತ್ಸಾಹ ಸಿಕ್ಕಿ ಏನಾದರೂ ಅನುಕೂಲ ಆದರೆ ರಾತ್ರಿ ಹೊತ್ತು ವಾಸ್ತವ್ಯ ಹೂಡಿ ಹಳ್ಳಿಗಳಲ್ಲಿ ನಾವು ಉಳಿಬೇಕು. ಅಲ್ಲಿ ಒಂದು ದಿನ ಅಲ್ಲಿಯ ಜನರಿಗೆ ನಾವು ಅವೇರ್ನೆಸ್ನ ಕೊಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಏನೇನೆಲ್ಲ ಸೌಲಭ್ಯಗಳಿವೆ ಎಲ್ಲ ಸೌಲಭ್ಯಗಳು ನಾವು ಕೇಳ್ತೀವಿ. PUC ಆದ ನಂತರ ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ್ ಇದೆಲ್ಲ ಮಾತ್ರ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಾವು ಕೇಳ್ತೀವಿ. ಆದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಪೋಷಕರಿಗೆ ಅವೇರ್ನೆಸ್ ಕೊಡಬೇಕಾಗಿದೆ. ಇದು ನಿಮ್ಮ ಶಾಲೆ, ಸರ್ಕಾರಿ ಶಾಲೆ ಅನ್ನೋದು ನಿಮ್ಮ ಶಾಲೆ ಅನ್ನುವಂಥದ್ದನ್ನು
ಆ ಮೂಲಕ ಆ ಪೋಷಕರಿಗೆ ಅರ್ಥ ಮಾಡಿಸಿ STMC ಒಂದು ಬಲವಾದ ಒಂದು ಸಂಘಟನೆ ಇದೆ, ಅದನ್ನು ಶಾಲೆ ಕಡೆ ತಿರುಗಿಸಿ ಸಮುದಾಯದ ಪಾತ್ರವನ್ನು ಅರ್ಥ ಮಾಡಿಸಿ ಶಾಲೆಗಳ ಅಭಿವೃದ್ಧಿಗೆ ಒಂದು ಪ್ರಯತ್ನವನ್ನು ನೀವು ಮಾಡ್ಬೋದಾಗುತ್ತೆ. ಅದು ಸಂಖ್ಯೆಗಳನ್ನು ಹೆಚ್ಚಿಸಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಕರಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗಿರ್ತಾರೆ. ಇಂಥ ಶಾಲೆಗಳನ್ನ ಬಿಟ್ಟು ನೀವು ಪ್ರೈವೇಟ್ ಶಾಲೆಗಳಿಗೆ ಸಾಲ ಮಾಡಿ ಅಥವಾ ಏನೋ ಮಾಡಿ ಅವರು ಸೇರಿಸುವಂಥದ್ದೆಲ್ಲ ಇರುತ್ತೆ ಸಾಮಾನ್ಯ. ಎಷ್ಟೋ ಪ್ರತಿಯೊಬ್ಬರ ಪೇರೆಂಟ್ಗೂ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು ನನ್ನ ಮಗಳು ಅನ್ನುವಂಥ ಆಸೆ ಇರುತ್ತೆ, ಅವರು ತಪ್ಪು ಅನ್ನೋಕ್ಕಾಗಲ್ಲ. ಆದರೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲೂ ಸಿಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಪೋಷಕರ ಅರಿವು ಬರಬೇಕಾಗತ್ತೆ. ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊತೀವಿ, ಆದರೆ ಶಿಕ್ಷಣಕ್ಕೆ ಬಂದಾಗ ಮಾತ್ರ ನಾವು ಖಾಸಗಿ ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ದೀವಿ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ನಮ್ಮ ಸರ್ಕಾರಿ ಶಾಲೆಗಳನ್ನು ಸ್ಪರ್ಧಾತ್ಮಕವಾಗಿ ತಯಾರು ಮಾಡುವಂಥದ್ದು, ಶಿಕ್ಷಕರಿಗೆ ಮೋಟಿವೇಶನ್ ಮಾಡುವಂಥದ್ದು, ಶಿಕ್ಷಕರನ್ನು ನಾವು ಹೆಚ್ಚಾಗಿ ಅವರಿಗೆ ಒಂದು ಆತ್ಮಸ್ಥೈರ್ಯ ಕೊಟ್ಟು ನಮ್ಮಲ್ಲಿ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ ಅವರಲ್ಲಿ ಅವ್ರಿಗೆ ಒಂದು ಸ್ಕೋಪ್ ಕೊಡೋದ್ರ ಮೂಲಕ ಮತ್ತು ಸ್ಮಾರ್ಟ್ ವರ್ಕ್ ಇವತ್ತು ಇಲಾಖೆಯಲ್ಲಿ ತುಂಬ ಏನು ಕಾರ್ಯಕ್ರಮಗಳು ಬರ್ತಾ ಇರ್ತವೆ ಅವೆಲ್ಲವೂ ಕೂಡ ಮಗುವಿನ ಗುಣಮಟ್ಟದ ಕಲಿಕೆಗೆ ಪೂರಕವಾದಂಥ ಕಾರ್ಯಕ್ರಮಗಳೇ ಆಗಿರ್ತವೆ. ಅವುಗಳ ಬಗ್ಗೆ ಒಂದು ಸದಾಶ್ರಯವನ್ನು ಶಿಕ್ಷಕರು ಹೊಂದೋದಕ್ಕೆ ಏನೇನೆಲ್ಲ ಪ್ರೇರೇಪಣೆ ಸಿಗಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಆಲೋಚನೆಯನ್ನು ಮಾಡಿ ಅದ್ರ ಬಗ್ಗೆ ಕರ್ತವ್ಯ ನಿರ್ವಹಿಸ್ತೀನಿ ಅಂತ. ಈ ಸಂದರ್ಭದಲ್ಲಿ ಪ್ರಭಾರ ಕ್ಷೇತ್ರದ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಪ್ರಸನ್ನಕುಮಾರ್ ಅವರಿಂದ ಪಿ ಸ್ವಾಮಿ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಸರ್ಕಾರಿ ನೌಕರ ಸಂಘದ ರಾಜ್ಯ ಕಾರ್ಯದರ್ಶಿ KN ಸೂಪರ್ ರೆಡ್ಡಿ ಹಾಗೂ ಸಂಘದ ಪದಾಧಿಕಾರಿಗಳು ನೂತನ ಕ್ಷೇತ್ರದ ಶಿಕ್ಷಣಾಧಿಕಾರಿಯನ್ನ ಅಭಿನಂದಿಸಿ ಸ್ವಾಗತ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿಯ ಅಧೀಕ್ಷಕ ಮಧುಸೂದನ್, ಶಿಕ್ಷಣ ಸಂಯೋಜಕ ಮಂಜುನಾಥ್, BEO ಕಚೇರಿಯ ಸಿಬ್ಬಂದಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, AG ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.